ಅಕ್ಕ ಸರಸ್ವತಿಗೆ ಜಾಗ ಬಿಡಕ್ಕ, ದಯವಿಟ್ಟು ಜಾಗ ಬಿಡಿ ಅಣ್ಣ 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 ಅಣ್ಣ, ದಯವಿಟ್ಟು ಜಾಗ ಬಿಡಣ್ಣ, ಸರಸ್ವತಿಗೆ ಜಾಗ ಬಿಡಿ. ಹೇಳ್ಕೊಡ್ರಿ ಬೇಗ. ಯೋ ಇರಯ್ಯ, ಯಾಕೆ ಹಿಂಗ್ ತಳ್ತೀಯ? ಯೋ ಸರಸ್ವತಿ ಸರಸ್ವತಿ ಅಂತಿದ್ಯಲ್ಲ, ಎಲ್ಲಯ್ಯ ಸರಸ್ವತಿ? ಇವಳೆ ಸಂಗೀತ ರೂಪಿಣಿ, ನಾದ ವಾಹಿನಿ, ಎಲ್ಲಾ ಕಲೆಗೂ ತಾಯಿ ಶಾರದಾಂಬೆ. ಕೈ ಮುಗಿರಿ, ಪುಣ್ಯ ಬರುತ್ತೆ. ಏನ್ ಬೇಕಯ್ಯ? ಪಲ್ಯ ಪಲ್ಯ ಬೇಕು. 1 ಪ್ಲೇಟ್ ಪೂರಿಗೆ 1 ಕಪ್ ಪಲ್ಯ ಕೊಡೋದು. ಯೋ ಪಲ್ಯಕ್ಕೋಸ್ಕರ ಪೂರಿ ತಿಂತಾರದು ನೋಡು. ಇದೇನ್ ಪೂರಿನ ಅದು? ಚಪ್ಪಲಿ ಉಳ್ಸ್ಕೊಳ್ಳೋ ಚಕ್ಲ ಇದಾಗಿದೆ. ಬೇಕಾದ್ರೆ ತಿನ್ನು, ಇಲ್ಲ ಅಂದ್ರೆ ಎದ್ದೋಗು. ಪಲ್ಯ ಮಾತ್ರ ಕೊಡಲ್ಲ. ಹತ್ರ ನಾಯಿ ಜನ್ಮನೆ ನಿನಗೆ. ಏನು? ಸರಿ, 5 ಸ್ಪೂನ್ ಸಕ್ಕರೆ ಹಾಕೊಂಡು ಲೈಟ್ ಆಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಅಲಾಡ್ಸ್ಕೊಂಡು ತಗೊಂಬ. ಕುಡಿದ್ರೆ ಎಂದರೋ ಮಹಾನುಭಾವುಲ ಆಡ್ದಾಗಿರ್ಬೇಕು. ತರನಾ ಯೋ ಯೋ ಯೋ, ಪ್ಲೇಟಲ್ಲಿ ಕೈ ತೊಳಿಬಾರ್ದಯ್ಯ? ಪ್ಲೇಟಲ್ಲಿ ಕೈ ತೊಳಿದೆ ಇನ್ನೇನೇ ತೊಳಿಯಕ್ಕಾಗತ್ತೆ? ತಗೋ ಬಿಲ್ಲು. ಯಾರ್ದಯ್ಯ ಈ ಮಗು? ನನ್ ಮಗು ಸರ್. ನಿನ್ ಮಗುನ? ಹೌದು ಸರ್. ನಿನ್ ಮಗುನೋ ನಿಮ್ಮ ಅಪ್ಪನ ಮಗುನೋ? ನನ್ ಸರಸ್ವತಿ ಮೇಲೆ ಯಾಕೆ ಕೂರಿಸ್ತ್ಯಾ? ಸರಸ್ವತಿನ ಎಲ್ಲಿ 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 ಸರ್? ಇಲ್ಲಲ್ಲ ನೋಡ್ತ್ಯಾ? ನಿನ್ ಮಗನ ಕೆಳಗಿರೋದೇನ ಸರಸ್ವತಿ? ಬೇಗ ತೆಗೆಯ, ಇದೇನಾರ ಮಾಡ್ಬಿಟ್ಟದು. ತೆಗಿ ತೆಗಿ ತೆಗಿ, ಹೋಗು ಹೋಗು ಹೋಗು. ಎಲ್ಲಿಂದ ಬಂದಪ್ಪ? ಅಮ್ಮ ಸರಸ್ವತಿ, ನೀನ್ ಯಾವ್ಯಾವ ರೂಪದಲ್ಲಿ ಇದೆಯಾ ಅಂತ ಈ 3 ಜನಗಳು ಗೊತ್ತಿಲ್ಲ. ಕ್ಷಮಿಸ್ಬಿಡಮ್ಮ. ಅಣ್ಣ ನಿಂತ್ಕೊಳ್ಳೋಣ, ನಿಂತ್ಕೋ. ಯಾಕಣ್ಣ? ಈ ಮೂಟೆಲ್ ಏನಿದೆ ಅಣ್ಣ? ಸರಸ್ವತಿ ಇದೆ ಅಣ್ಣ. ಬರೀ ಸರಸ್ವತಿನೇ ಇಟ್ಟಿದ್ಯಾ ಅಥವಾ ಲಕ್ಷ್ಮಿನೇ ಇದ್ದಾಳ? ಲಕ್ಷ್ಮೀನ ಯಾರಾದ್ರೂ ಮೂಟಲ್ಲಿ ಇರ್ತಾರಣ್ಣ? ಪಾಕೆಟ್ ಅಲ್ಲಿ ಇದ್ದಾಳೆ ನೋಡು. ಹಂಗ? ಬೇಗ ಲಕ್ಷ್ಮಿ ಕಳ್ಳ. ಅಯ್ಯೋ ನಾನ್ ಜೋಡಿ ಸರಸ್ವತಿ. ಅಯ್ಯೋ ಏನಯ್ಯ, ಒಳ್ಳೆ ದನ ನುಗ್ದ ನುಗ್ತಿಲ್ಲ, ಕಣ್ ಕಾಣುದಿಲ್ವೇ? ಶಂಸು ಬ್ರದರ್, ನನ್ ಲಕ್ಷ್ಮಿ ಕಂಡವ್ರ ಪಾಲ್ ಆದ್ನು ಹತ್ರದಲ್ಲಿ ನೀನ್ ಅಡ್ಡಾದಿಡಿ ಗುದ್ದುಬಿಟ್ಟೆ. ನಿನ್ ಲಕ್ಷ್ಮಿಗೋಸ್ಕರ ನಾನ್ ಜೋಡಿ ಸರಸ್ವತಿನ ಕೆಳಗೆ ಬೀಳಿಸ್ಬಿಟ್ಟಿಯಲ್ಲಪ್ಪ. ಜೋಡಿ ಸರಸ್ವತಿನ? ನಂದು ಸಿಂಗಲ್ ಸರಸ್ವತಿ, ನಿಂದು ಡಬಲ್ ಸರಸ್ವತಿನ? ಸರಸ್ವತಿ ನಂಬರ್ 1, ಸರಸ್ವತಿ ನಂಬರ್ 2. ಕೈಯಲ್ಲಿ ಕವಡೆ ಕಾಸಿಲ್ಲ, ಹೊಟ್ಟೆ ಪಾಡಗೋಸ್ಕರ ಈ ಜೋಡಿ ಸರಸ್ವತಿಗಳನ್ನ ನಂಬ್ಕೊಂಡು ಈ ಪಟ್ಟಣಕ್ಕೆ ಬಂದೆ ಅಣ್ಣ. ಓಹೋ, ನೀನ್ ತಬಲಾ ಸರಸ್ವತಿನ? ನಾನು ಅಷ್ಟೇ, ಹೊಟ್ಟೆ ಪಾಡ್ಗೋಸ್ಕರ ಹಾರ್ಮೋನಿಯಂ ಸರಸ್ವತಿನ ಹಿಡ್ಕೊಂಡು ಗಾನ ಗಂಗೆನ ಆರ್ಸೋಣ ಅಂತ ಬಂದೆ ತಮ್ಮಯ್ಯ. ರಟ್ಟೆ ಕೆಳ ಕಂಕ್ಳು, ಕಂಕ್ಳು ಕೆಳ ಚೀಲ, ಚೀಲ್ದು ಒಳಗಡೆ ಹಾರ್ಮೋನಿಯಂ ಪೇಟ್ಗೆ. ಪಾಪ ನಿನ್ನ ನೋಡಿದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಹಾರ್ಮೋನಿಯಂ ಬಾರಿಸ್ಕೊಂಡು ತಿರುಪೆ ಎತ್ತವನಿದ್ದ. ನೀನು ಗಾನ ಗಂಗೆನ ಅರಿಸ್ತೀಯ, ಸಂಗೀತ ಏನು ಕಾವೇರಿ ನದಿನ? ಈ ನಾ ಇವಾಗ ಮಾತಾಡ್ಬೇಡ, ಘೋರವಾಗಿ ಹೇಳ್ತಿಂತ್ಯ. ನಾನ್ ಟ್ರ್ಯಾಕ್ ಸಪರೇಟ್. ಶೃಂಗೇರಿ ಗುಡಿಗೆ ಮೆಟ್ಟಿಲಾಗಿ, ಶಾರದೆ ಸಂಗೀತಕ್ಕೆ ಶ್ರುತಿ ಪೆಟ್ಟಿಗೆ ಆಗಿ, ಅವಳು ನುಡಿಸೋ ವೀಣೆ ಸ್ವರಗಳ ಮೆಟ್ಟಿಲಾಗಿ, ಆಕೆಯ ಪಾದ ಕಮಲಗಳಲ್ಲಿ ಚಿಟ್ಟೆಯಾಗಿ, ಕಟ್ಟ ಕಡೆ ತನಕ. ಸಾಕಣ ಸಾಕು, ನೀನ್ ಯಾವಾಗ ಕೆಂಗೇರಿಯಿಂದ ಶೃಂಗೇರಿವರೆಗೂ ಮಾತಾಡ್ಬಿಟ್ಟು ಆಗ್ಲೇ ನಂಗೆ ಗೊತ್ತಾಗ್ಬಿಡ್ತು ನೀನ್ ಮಹಾ ವಿದ್ವಾಂಸ ಅಂತ. ಇನ್ಮೇಲೆ ನೀನೇ ನನ್ನ ಗುರು, ನಾನೇ ನಿನಗೆ ಶಿಷ್ಯ. ಶಿವರಾಜ್ ಕಮಡದ ಹಾರ್ಮೋನಿಯಂ ತಬಲಾ ಜೊತೆ ಆಯ್ತಂದ್ರೆ ಪ್ರಪಂಚನೇ ನಾದಮಯ. ಎಣ ನಿಮ್ದು ಯಾವ ಊರು? ಕರ್ನಾಟಕವೆಲ್ಲ ನನ್ನೂರು, ಕನ್ನಡದವರೆಲ್ಲ ನಮ್ಮವರು, ಕನ್ನಡ ಭಾಷೆಯೇ ನನ್ನ ಉಸಿರು. ನಾನು ಈ ಊರಿಗೆ ಬಂದ್ ಕಾರಣ ಹೇಳ್ತೀನಿ, ನಡಿ ಹೋಗೋಣ. ನಡಿಯಣ. ಚಿಕ್ಕ ಸರಸ್ವತಿ, ಇದೇ ಆಕಾಶ ಆಡಿಯೋ, ಭಾರತ ದೇಶದಲ್ಲೇ ನಂಬರ್ 1 ಕ್ಯಾಸೆಟ್ ಕಂಪನಿ. ಇವರು ಪ್ರತಿ ವರ್ಷ ಸಂಗೀತ ಸ್ಪರ್ಧೆ ಇಡ್ತಾರೆ. ಅದ್ರಲ್ಲಿ ಗೆದ್ದವ್ರಿಗೆ 50,000 ರೂಪಾಯಿ ಬಹುಮಾನ ಕೊಟ್ಟು 1 ವರ್ಷ ಕಾಂಟ್ರಾಕ್ಟ್ ತಗೋತಾರೆ. ನಾನು ನಿನ್ಗೆ ಈಗಾಗಲೇ ಹೇಳದ್ನಲ್ಲ, ಬ್ಯಾಡ್ ಅಂಡ್ ಸ್ಯಾಡ್ ಪರಿಸ್ಥಿತಿಯಲ್ಲಿ ಊರಿಗೆ ಬಂದೆ ಅಂತ. ಈ ಸಂಗೀತ ಸ್ಪರ್ಧೆಯಲ್ಲಿ ಆಡ್ಬೇಕು ಅಂತಾನೆ. ಬಾ ಹೋಗೋಣ. ಯಾವ ಭಾಷೆ ಇದು? ಸೇಟು ಭಾಷೆ. ಯೋ ಸೇಟು, हम अच्छा गाता है, ಒಳಗೆ ಸಂಗೀತ ಸ್ಪರ್ಧೆ ಜಾತಾ है. हम तबला टका टका बारस्ता है. तबला के बला नहीं, जाओ जाओ जाओ. ಗುರುವೆ, ಈ ಸೇಟು ಕಣ್ ತಪ್ಪಿಸಿ ಒಳಗೆ ಹೆಂಗ್ ಹೋಗೋದು? ರಾಜ ಮಾರ್ಗ ಸಿಗದೆ ಹೋದ್ರೆ ಅಡ್ಡದಾರಿನೇ ಗತಿ. ಚಿಕ್ಕ ಸರಸ್ವತಿ, ಕರಿ ಸೇಟು ಬೀಡಿ ಸೇರ್ತಾ ಇದ್ದಾನೆ. ಹಿಂದ್ಗಡೆಯಿಂದ ಸರಿಗಮ್ಮ ಪದನಿ ಹಾಡ್ಬಿಡೋಣ. ರೈಟ್ ರೈಟ್. ನೀನೇ ಕಂಡಕ್ಟರ್ ಆಗಿದ್ದೆ, ಬಾ. ಏನೇ ಚೀಲನೇ ತಕೊಂಡ್ ಬಂದಿದ್ದೀಯಾ? ಇದು ಬರೀ ಚೀಲ ಅಲ್ಲ ಸ್ವಾಮಿ, ಸಂಗೀತದ ಚೀಲ.
ಸಪ್ತ ಸ್ವರಗಳ ಮೇಳ ರಾಗರಾಣಿಗಳ ಲೀಲಾ ನಿಮ್ ಕಂಪನಿ ನಡೆಯೋ ಸ್ಪರ್ಧೆಗೆ ನನ್ಗೊಂದ್ ಜಾಗ ಕೊಡಿ ಸ್ವಾಮಿ. ಆಡೋದು ಅಂತಂದ್ರೆ ಮಾತಾಡ್ದಂಗೆ ಅನ್ಕೊಂಬಿಟ್ಯಾ? ಮಾತಾಡೋದನ್ ಕೂಡ ಆಡ್ತಾರ ಆಡೋದಕ್ ನನ್ಗೆ ಗೊತ್ತು ಸ್ವಾಮಿ. ಬಾಲ ಸರಸ್ವತಿ ಇವ್ರೇನ ಮ್ಯಾನೇಜರು ಮಾತಾಡ್ಬಿಟ್ಟ ಬಾರ್ಸ್ಬಿಡದ. ನಿಂತ್ಕೊಳ್ಳಯ್ಯ. ನುಲಿತಾನ ಹಂಗೇನೆ. ಸೆಕ್ಯೂರಿಟಿ ಇವ್ರನ್ನ ಹೆಂಗ್ ಒಳಗಡೆ ಬಿಟ್ರು? ಮರ್ಯಾದೆ ಹೋಗದೆ ಇದ್ರೆ ಶೇಕ್ ಆಗ್ಬಿಡ್ತೀರಾ. ನಮ್ ಸಂಗೀತ ಕೇಳಿದ್ರೆ ನೀವೇ ಶೇಕ್ ಆಗ್ಬಿಡ್ತೀರಾ ಸರ್? ಶೇಕು ಇಲ್ಲ ಬ್ರೇಕು ಇಲ್ಲ. ಸೆಕ್ಯೂರಿಟಿ ಸರ್ ಇವ್ರನ್ನ ಬಿಲ್ಡಿಂಗ್ ಇಂದ ಹೊರಗ್ದಪ್ಪಯ್ಯ. ಮಿಸ್ಟರ್ ಮ್ಯಾನೇಜರ್ ಈ ನಾ ಇವಾಗ ಮಾತಾಡ್ಬೇಡ. ಗೌರವಾಗಿ ಹೇಳ್ ತಿಂತ್ಯ ನನ್ ಟ್ರ್ಯಾಕ್ ಸಪರೇಟ್. ಚಾಪ್ರಾಸಿ ನನ್ನ ಮಕ್ಕಳ ಯಾಕಡೆ ತಪ್ಪು. ಅಡ ಅಂದರ್ ಜಾವ್. ಬಾಲ ಸರಸ್ವತಿ ಏನ್ ಗತಿ ಬಂತಪ್ಪ? ಗಜ್ಜಿನಾಗಿನ ಕಡೆಯಾಗ್ ದಬ್ಬುಟ್ರಲ್ಲ ತಂದೆ. ಜೇಬ್ನಲ್ಲಿರೋ ಲಕ್ಷ್ಮಿ ಹೊರಟೋದ್ಲು, ಸರಸ್ವತಿ ರೋಡ್ಗೆ ಬಂದ್ಬಿಟ್ಲು. ಇನ್ ಯಾವ ದೇವತೆ ನಮ್ಮನ್ ಕಾಪಾಡ್ತಾಳಪ್ಪ? ಸರಸ್ವತಿ ಫುಟ್ಪಾತ್ಗೆ ಬಂದ್ಬಿಟ್ಲ. ಹೋಗ ಚಿಲ್ರೆ ಚಿಲ್ರೆ ಎಷ್ಟೊಂದ್ ದುಡ್ಡು ನೋಡು ಬಾಲ ಸರಸ್ವತಿ. ಛೇ ಭಿಕ್ಷಕರು ಅನ್ಕೊಂಡು ಚಿಲ್ಲರೆ ಹಾಕ್ಬಿಟ್ಟಿದ್ದಾರೆ. ಬಿಸಾಕದನ್ನ ಒರಿಜಿನಲ್ ಭಿಕ್ಷಕರೇ ತಗೊಳ್ಳಿ. ಚಿಲ್ರೆ ಅಂತ ಯಾಕೆ ಹೇಳ್ತಾ ಗುರುವೆ? ಇದೆಲ್ಲಾ ತಾತನ್ ಕೃಪಾ ಕಟಾಕ್ಷ. ಚಿಲ್ರೆ ಸುರಿಮಳೆನೇ ಸುರಿಸ್ಬಿಟ್ಟಿದ್ದಾರೆ. ಈ ಚಿಲ್ರೆಯಿಂದ ಸಖತ್ತಾಗಿ ಚಟ್ನಿ ಹಾಕೊಂಡು 4 ಇಡ್ಲಿ ತಿನ್ಬಿಡ್ತೀನಿ. ಮಿಕ್ಕಿ ಚಿಲ್ರೆ ಜೋಬಲ್ ಹಾಕೊಂಡ್ಬಿಡ್ತೀನಿ. ದಕ್ಷಿಣ ಭಾರತ ಕರ್ನಾಟಕ ಸಂಗೀತ ಸಾಮ್ರಾಟ್ ತೂತುಕುಡಿ ಶಿವಸಾಂಬ ದೀಕ್ಷಿತರು ಬಂದಿದ್ದಾರೆ. ಬನ್ನಿ ಸ್ವಾಮಿ ಬನ್ನಿ. ನೀವು ನಮ್ ಕಂಪನಿ ಕಾಲಿಟ್ಟಿದ್ದೆ ನಮ್ಮ ಭಾಗ್ಯ. ಏನೇನು ಕಾಲಿಡದೆ ಅಂಬೆ ಕಾಳು ಹಾಕೊಂಡ್ ಬರೋದಕ್ಕೆ ನಾನೇನು ಎಳೆ ಮಗುವ? ಅದ್ ಸರಿ, ನನ್ನ ಕರೆದಿದ್ದು ಸಂಗೀತ ಸ್ಪರ್ಧೆಗೆ ತಾನೆ. ಅದಕ್ಕೋಸ್ಕರನೇ ಸ್ವಾಮಿ ನಾನೇ ಟೇಷನ್ ತಗೊಂಡ್ ನಿಮ್ಮನ್ನ ಎತ್ತಾಕೊಂಡ್ ಬಂದ್ಬಿಡೋಣ ಅಂತಿದ್ದೆ. ತಾಕೊಂಡ್ ಬರೋದಕ್ಕೆ ನನ್ನೇನು ತರಕಾರಿ ಊಟ ಹಚ್ಕೊಂಡ್ಯಾ? ಭಾಷಾ ದೋಷ. ತಾವು ಶೇಕ್ ಆಗ್ಬಾರ್ದು. ನಾನಾ ಶೇಕ್? ದೊಡ್ಡ ದೊಡ್ಡ ವಿದ್ವಾಂಸರು, ಸಿಂಹ ಸ್ವರೂಪಿಗಳು, ಅವರನ್ನ ನೋಡೇ ನಾನು ಶೇಕ್ ಆಗಲಿಲ್ಲ. ನಿನ್ನ ನೋಡಿ ನಾನು ಶೇಕ್ ಆಗ್ತೀನ? ಆ ಕರ್ನಾಟಕ ವಿದ್ವಾನ್ ಗುಬ್ಬಿ ಕರಿಯಪ್ಪ ಬಂದಿದ್ದಾರೆ ಸ್ವಾಮಿ. ಆ ಕೇರಳದಿಂದ ಕೋಳಿಕೋಡು ಲಬ್ಬೂದಿರಿ ಮಾಡಿ ಬಂದಿದ್ದಾರೆ ಸ್ವಾಮಿ. ಬಾಯಿ ತರಗರ ಸಾಕು, ಎರಡು ಕೇಳ್ಬಿಡೋದ. ಕೇಳಿದ್ರ ನನ್ನ ಅವನ್ಯಾರು ಒರಿಸ್ಸಾ ಓಂಕಾರ ಭಾಗದವರು ಬಂದಿದ್ದಾನ? ಎಲ್ರು ಆಗ್ಲೇನೆ ಬಂದು ಒಳಗಡೆ ಇದ್ದಾರೆ ಸ್ವಾಮಿ. ಒಳಗಡೆ ಇದ್ದಾರೆ. ಈಗ ನಾನು ಒಳಗಡೆ ಹೋದ್ರೆ ಅವರೆಲ್ಲರೂ ಹೊರಗಡೆ ಬರ್ತಾರೆ. ನೋಡ್ದ್ಯಾ ಚಿಕ್ಕ ಸರಸ್ವತಿ? ವೇಷ, ಭಾಷೆ, ಗರ್ವ, ಗಾಂಭೀರ್ಯ, ಅಹಂಕಾರ, ಆರ್ಭಟ ಇದ್ರೆ ಈ ಪ್ರಪಂಚ ಕತ್ತೆ ಕೂಡ ಕೈ ಮುಗಿಯುತ್ತೆ. ಹೌದು ಗುರುವೆ, ನಮ್ಮಂತವ್ರನ್ನ ನಾಯಿಗಿಂತ ಹೀನಾಯವಾಗಿ ನೋಡ್ತಾರೆ. ಹೀನಾಯವಾಗಿ ನೋಡಿದ್ರೆ ಗೌರವಾಗಿ ಹೇಳ್ ತಿಂತಾರೆ. ನನ್ ಟ್ರ್ಯಾಕ್ ಸಪರೇಟ್. ರೆಕ್ಕೆ ಇದ್ರೇನೆ ಆರೋಕ್ಕಾಗೋದು, ಚಕ್ರ ಇದ್ರೇನೆ ಉರುಳೋಕ್ಕಾಗೋದು. ನಾವು ನಮ್ ವೇಷ ಭಾಷೆ ಬದಲಾಯಿಸ್ಕೊಂಡ್ರೆ ಆಯ್ತು. ಯಾಕೆ ನಡಿ ಮತ್ತೆ. ಅಲ್ಲ ನೀವು ನಮ್ ಗುರುಗಳ ಗುರುತು ನಿಮಗೆ ಸಿಗಲಿಲ್ವೇ? ಗುರುಗಳ ಗುಬ್ಬಿಲಿ ಹುಟ್ಟಿ ಗುಲ್ಬರ್ಗದಲ್ಲಿ ಬೆಳೆದು ಗೌರಿಬಿದನು, ಗುಡಿಬಂಡೆ, ಗೋಲ್ಕೊಂಡ ಶಾಸ್ತ್ರದತ್ತ ಸಂಗೀತನ ಕಲಿತು ಗೂಳೂರು, ಗುಂಟೂರು, ಗುಂಡುಪೇಟೆ, ಗುಜರಾತ್ ರಾಜ್ಯಗಳೆಲ್ಲ ಸಂಗೀತ ಕಚೇರಿನ ಕೊಟ್ಟು ಬಂದಿರತಕ್ಕಂತ ನಮ್ಮ ಗುರುಗಳಾದ ಶ್ರೀ ಗುರುಮೂರ್ತಿ ಭಾಗವತರ ಗುರುತು ನಿಮಗೆ ಸಿಗಲಿಲ್ವೇ? ಶತಮೂರ್ಖ ಶತಮೂರ್ಖ. ಗುರುಮೂರ್ತಿ ಭಾಗವತರ ಯಾಕೆ ಯಾಕಾಗ ಬಾಯ್ ಬಿಡ್ತೀಯ? ನಾನು ಕನ್ನಡ ಆಡಿದ್ರೆ ಕೈ ತಡ್ತಾರೆ, ಕಾಂಬೋದಿ ಆಡಿದ್ರೆ ಕುಣಿತಾರೆ, ಭೈರವಿ ಆಡಿದ್ರೆ ಬಾಯ್ ಬಿಡ್ತಾರೆ, ಮಧ್ಯಮಾವತಿ ಆಡಿದ್ರೆ ಮಂದಹಾಸ ಬಿಡ್ತಾರೆ, ನಾನು ಮೋಹನ ಆಡಿದ್ರೆ ಮೈ ಮುರಿತಾರೆ. ನನ್ನಂತ ಜಗತ್ ಪ್ರಸಿದ್ಧ ಗಾಯಕನನ್ನ ಗುರ್ತಿಡ್ದೆ ನಿಂತಿದ್ದೀರ. ಅಲ್ಪ ಅಲ್ಪ ನಿಮ್ಮನ್ನ ನಾನು ಯಾವತ್ತು ನೋಡೇ ಇಲ್ವಲ್ಲ. ಸ್ಯಾನ್ ಫ್ರಾನ್ಸಿಸ್ಕೋ ಸಂಧ್ಯಾ ಮುಖರ್ಜಿ ಅವರ ಸಿತಾರ್ ಕೇಳಿದ್ಯಾ? ಇಲ್ಲ. ಕ್ಯಾಲಿಫೋರ್ನಿಯಾ ಕೃಷ್ಣಮೂರ್ತಿ ಅವರ ಕೊಳಲ್ ಕೇಳಿದ್ಯಾ? ಅಯ್ಯೋ ಇಲ್ಲ. ಓರಂಗಲ್ ಓಬಳೇಶ್ವರನ ವೋಕಲ್ ಕೇಳಿದ್ಯಾ? ಇಲ್ಲ. ಸಂಗೀತ ಆಕಾಶದ ನಕ್ಷತ್ರಗಳು ಗೊತ್ತಿಲ್ದಿರೋ ಗೋಲ್ ಗುಮಟ ನೀನು. ನನ್ನ ವಿಷಯ ಎಲ್ಲಿ ಗೊತ್ತಿರಕ್ ಸಾಧ್ಯ ನಿನಗೆ? ಬನ್ನಿ ಅಂತ ಆಹ್ವಾನ ಕೊಟ್ಟು ಬಂದವ್ರನ್ನ ಬಾಗಿಲಲ್ಲಿ ನಿಲ್ಸಿ ಅವಮಾನ ಮಾಡ್ತಾ ಇದ್ಯಾ? ನೀನ ಇವಾಗ ನೋಡ್ಬೇಡ, ಗೌರವಾಗಿ ಹೇಳ್ ತಿಂತೀಯ. ನನ್ ಟ್ರ್ಯಾಕ್ ಸಪರೇಟ್. ಎಲ್ಲಿ ನಿಂತಾಪ್ಲ? ಒಳಗಿದೆ ಗುರು. ನಡಿ ಮತ್ತೆ ಒಳಗೆ. ಎಲ್ಲೋ ಸಾಬ್ ये छोकरे वो दिन आप ही आया था. ಮೆಲ್ ನಡಿವರು ಪಂಚಾಯತ್ ನಡಿಯಕ್ ಬರಲ್ಲ.
ಏ ಪಕಡೋ ಪಕಡೋ ಏ ಅಲ್ಲೋಡಲ್ಲ ಪಕಡ ಪಕಡ ಅಂತಿದ್ದೆ ನಾನು ಒಳ್ಳಿದೇವ ಒಂದಂಗ್ ಬತ್ತಾವ್ರಲ್ಲಪ್ಪ ಅಣ್ಣ ಅಯ್ಯೋ ಎಲ್ಲೋಗೋದು ಗೋಡೆ ಇದೇನಪ್ಪ ಇದು ಕೀಲ ಇದೇನ ಒತ್ತಿದ್ರೆ ಗೊತ್ತಾ ಇಲ್ವಲ್ಲಪ್ಪ ಅಯ್ಯಯ್ಯೋ ಬಂದ್ಬಿಟ್ರು ಹೋಗ್ತಿದ್ದಾರೆ ಓಡಿಸುಗ್ರು ಅಣ್ಣ 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 ಅಯ್ಯೋ 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 ನಾನು ಪಂಚಾಯತ್ ಬಿಡ ನಾಳೆ ಕಚ್ಚಾಕಿದ್ದೀನಿ ಅಣ್ಣ ಅಣ್ಣ ಅಯ್ಯೋ ಅಯ್ಯಯ್ಯೋ ಅಯ್ಯೋ ನಿನ್ ಮನೆ ಹಾಳಾಗ ಬಿಡಯ್ಯ ಏ ಕಳ್ಳ ಮಕ್ಳು ಎಲ್ಲ ಹೋಗ್ತಾರೆ ಮೇಲೆ ಹೋಗ್ತಾರೆ ಬಾರ ಅಲ್ಲಿ ಸಿಗ್ತಾರೆ ನೀವು ಬನ್ರ ಅಯ್ಯೋ ಪಂಚೆ ಉದ್ರೋಯ್ತು ಭಯ ಆಗ್ತಾ ಇದೆ ಅಯ್ಯೋ ಅಯ್ಯೋ ಬಂದ್ಬಿಟ್ರಲ್ಲ ಗುರುವೆ, ಎಲ್ಲಿ ಹೋಗೋದು ಬರೇ ಸರಿ, ಬಿಸಾಕ್ರ ನಾನೆಲ್ಲ ಕಡೆ ಅವ್ರೆ ಬಂದಿದ್ದು